ಕಾಲತ್ರ ಬಂದು ಕಾಯೋ ಕರುಣಾಮಯನೇ ರಕ್ಷಿಸು ಭುವನೇಶ್ವರನೇ ಧರೆಯೊಳಗರೆ ತರಿಸಿ ನೀ ಧರೆಯು ಧರಿಸು ಕಾಯೋ ಕರುಣಾಮಯನೇ ರಕ್ಷಿಸು ಭುವನೇಶ್ವರನೇ ಕಾಯೋ ಕರುಣಾಮಯನೇ ರಕ್ಷಿಸು ಭುವನೇಶ್ವರನೇ ಧರೆಯೊಳಗವು ತರಿಸಿ ಧರೆ ಉತ್ತರಿಸು ಧರೆಯೊಳಗವು ತರಿಸಿ ಧರೆ ಉತ್ತರಿಸು ಸೋಮಲಿಂಗೇಶ್ವರನು ದಿನನಿತ್ಯ ನಾನೇನು ಪೂಜೆ ಮಾಡಿದ್ದಕ್ಕೆ ಈ ನನ್ನ ಜನ್ಮ ಸಾರ್ಥಕವಾಯಿತು ತಂದೆ. ಯಾಕಂದ್ರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ನಲ್ಲಿ ನನ್ನ ಪತಿ ದೇವರು ಪಂಚಾಯತಿ ಮೆಂಬರ್ ಆಗಿ ಆಯ್ಕೆ ಆಗಿದ್ದಾರೆ. ಆ ದೇವೇಗೌಡನನ್ನು ಸೋಲಿಸಿ ನಮ್ಮ ಯಜಮಾನರು ಜಯಗಳಿಸಿ ಬರುತ್ತಿದ್ದಾರೆ. ಅದಲ್ಲದೆ ಮಕ್ಕಳಿಲ್ಲ ಎನ್ನುವ ಚಿಂತೆಯಲ್ಲಿ ಇರ್ತಿರುವಾಗ ಈ ನನ್ನ ಮಡಿಲಲ್ಲಿ ಒಂದು ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡುವಂತೆ ಆಶೀರ್ವಾದ ಮಾಡಿರುವೆ. ಆ ನನ್ನ ಮಗನಿಗೆ ಹಾಗೂ ನನ್ನ ಪತಿ ದೇವರಿಗೆ ಯಾವುದೇ ರೀತಿ ತೊಂದರೆಯಾಗದಂತೆ ರಕ್ಷಣೆ ಮಾಡುವ ಭಾರ ನಿನ್ನನ್ನೇ ಕೊಡಿದೆ ತಂದೆ, ನಿನ್ನನ್ನೇ ಕೊಡಿದೆ. ಏನೂ ಇಲ್ಲ, ಬನ್ನಿ ಸ್ವಾಮಿ, ನಿಮ್ಮ ದಾರಿನೇ ಕಾಯ್ತಾ ಇದ್ದೇನೆ. ನೀವು ಗ್ರಾಮ ಪಂಚಾಯತ್ ಎಲೆಕ್ಷನ್ದಲ್ಲಿ ಜಯಗಳಿಸಿ ಬಂದಿದ್ದಕ್ಕೆ ನನಗಂತೂ ತುಂಬಾನೇ ಸಂತೋಷ ಆಗ್ತಾ ಇದೆ. ಹೌದು ಸಾವಿತ್ರಿ, ನನಗೂ ತುಂಬಾ ಸಂತೋಷವಾಗ್ತದೆ. ಈ ಊರ ಗೌಡನನ್ನು ಆ ದೇವೇಗೌಡನನ್ನು ಸೋಲಿಸಿ ಅವನಿಗೆ ತಕ್ಕ ಪಾಠ ಕಲಿಸಿದಂತಾಯ್ತು. ಸಾವಿತ್ರಿ, ಆ ದೇವೇಗೌಡ ಏನು ಮಾಡಿದ ಗೊತ್ತಾ? ಈ ಊರ ಜನ ಮತದಾರರಿಗೆ ಕೈ ತುಂಬ ಹಣ ಎಂಡ ಕೊಟ್ಟು ಮತದಾರನು ಕೊಂಡುಕೊಂಡಿದ್ದ. ಆದ್ರೆ ಜನರು ಏನು ಮಾಡಿದ್ರು ಗೊತ್ತಾ? ಅವ್ನು ಕೊಡದನ್ನೆಲ್ಲ ಇಸಿದುಕೊಂಡು ಅವಂಗಾಗು ಮತ್ತು ನನಗಾಗಿ ನಾನು ದೇಶಾಲನಿಗೆ ಮಾಡ್ತಾರೆ. ನಾನು ಜನಸೇವೆ ಮಾಡಲು ಸದಾ ಸಿದ್ಧ. ಹೌದು, ಜನಸೇವೆ ಜನಾರ್ದನ ಸೇವೆ ಅಂತ ಈ ಜನಗಳ ಸೇವೆ ಮಾಡಬೇಕು. ಈಗಿನ ರಾಜಕೀಯ ವ್ಯಕ್ತಿಗಳು ಸರ್ಕಾರದಿಂದ ಬಂದಿರೋ ಹಣವನ್ನು
ಈ ಜನರ ಸುಖಕ್ಕೆ ಖರ್ಚು ಮಾಡದೆ ತಮಗಾಗಿ ಖರ್ಚು ಮಾಡಿಕೊಂಡು ಅದೇ ಹಣದಲ್ಲಿ ಕಾರು ಬೈಕ್ ತೆಗೆದುಕೊಂಡು ತಮ್ಮ ಮನಸ್ಸಿಗೆ ಬಂದಂತೆ ತಿರುಗಾಡೋ ಜನರೇ ತುಂಬಿದ್ದಾರೆ ಈ ಜಗದಲ್ಲಿ. ಹೌದು ಸಾವಿತ್ರಿ, ನೀ ಹೇಳೋ ಮಾತು ಸರಿಯಾಗಿದೆ. ನಮ್ಮ ಊರಿನ ಜನರು ಗ್ರಾಮ ಅಭಿವೃದ್ಧಿ ಕೆಲಸಕ್ಕಾಗಿ ಪಂಚಾಯತ್ಗೆ ಹೋಗಿ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ? ಗೋರ್ಮೆಂಟಿಂದ ಏನೋ ಹಣ ಬಂದಿಲ್ಲ, ಅವ್ರು ಬಂದ ಮೇಲೆ ಮಾಡ್ಸೋಣ ಅಂತ ಜನರ ಬಾಯಿ ಮುಚ್ಚಿಸಿ ಬಿಡ್ತಾರೆ. ಆದರೆ ಇವಾಗ ಗ್ರಾಮ ಪಂಚಾಯತಿಯಲ್ಲಿ ಲಕ್ಷಾಂತರ ಹಣ ಇರ್ತದೆ. ಮೆಂಬರ್ ಆದಂಥವ್ರು ಕೆಲಸ ಮಾಡ್ತಾನೆ, ಇಂದು ಮಾಡ್ತೇನೆ ನಾಳೆ ಮಾಡ್ತೀನಿ ಅಂತೇಳಿ ಅವ್ರ ಅವಧಿನೇ ಮುಗಿಸ್ಕೊಂಡು ಬಿಡ್ತಾರೆ. ಅದೇನೇ ಆಗಲಿ, ನೀವು ಮಾತ್ರ ನಿಷ್ಠಾ ಹೊಂದಿಕಿಂದ ಕೆಲಸ ಮಾಡಬೇಕು. ಸರ್ಕಾರದಿಂದ ಬಂದಿರೋ ಹಣವನ್ನು 1 ರೂಪಾಯಿ ಕೂಡ ಹಾಳು ಮಾಡದೆ ಈ ಜನರ ಸುಖಕ್ಕಾಗಿ ಖರ್ಚು ಮಾಡಿ ಈ ಜನಗಳ ಬಾಯಲ್ಲಿ ಈ ನಿಮ್ಮ ಹೆಸರು ಹೊಗಳಿ ಕೊಂಡಾಡುವಂತ ಆಗ್ಬೇಕು. ಆಯ್ತು ಸಾವಿತ್ರಿ, ಈ ಜನಗಳು ಪ್ರೀತಿ ವಿಶ್ವಾಸದಿಂದ ನನಗೆ ಫೋಟೋನ ಹಾಕಿದ್ದಾರೆ. ಅವರ ವಿಶ್ವಾಸ ನಾನು ಅವ್ರಿಗೆ ಮೋಸ ಮಾಡೋದಿಲ್ಲ. ಯಾವತ್ತೂ ನೇರನಿಂದ ಕೆಲಸ ಮಾಡ್ತೇನೆ. ಹಾಗೆ ಆಗ್ಲಿ, ಖಂಡಿತವಾಗ್ಲೂ ಆ ಸೋಮಲಿಂಗೇಶ್ವರ ನಮ್ಮನ್ನು ಕಾಪಾಡುತ್ತಾನೆ. ಹಾ ಸಾವಿತ್ರಿ, ಹಾ. ಇದೇ ಸಂತೋಷ ಸಮಯದಲ್ಲಿ ಸೋಮಲಿಂಗೇಶ್ವರನೇ ಹಾಲಾಭಿಷೇಕ ಮಾಡೋಣವೇ? ಆಯ್ತು ರೀ, ನೀವು ಹೇಳಿದಂತೆ ಆಗ್ಲಿ. ಎಲ್ಲಿ ನಮ್ಮ ಮಗು ವಂಶ ಉದ್ಧಾರಕ? ಒಳಗಡೆ ಮಲಗಿಸಿದೀನಿ, 1 ನಿಮಿಷ ತಡೀರಿ, ಕರ್ಕೊಂಡ್ ಬರ್ತೀನಿ. ಹಾ ಸಾವಿತ್ರಿ, ಕರೆದುಕೊಂಡು ಬರುವಂತೆ ಸ್ವಲ್ಪ. ಇದೇ ಸಂತೋಷದ ಸಮಯದಲ್ಲಿ ನಿನ್ನ ಕೆಂಪಾದ ತುಟಿಯಿಂದ ಆ ಅಷ್ಟೊಂದು ಯಾಕೆ ಪೇಚಾಡಕತ್ತೀರಿ? ಕೊಡ್ತೀನಿ ಬಿಡ್ರಿ. ಮೂಗುತಿ ಮತ್ತು ಚಂದ, ಹಾಲು ಜುಂಕಿಗತ್ತು ಚಂದ, ಕಾಸಗಲ ಬಟ್ಟು ಚಂದ, ನಾಗಜಡೆ ಜೊಟ್ಟು ಚಂದ. ಮೂಗುತಿ ಮತ್ತು ಚಂದ, ಹಾಲು ಜುಂಕಿಗತ್ತು ಚಂದ, ಕಾಸಗಲ ಬಟ್ಟು ಚಂದ, ನಾಗಜಡೆ ಜೊಟ್ಟು ಚಂದ. ಬಲ್ಲದತ್ತು ತುಟು ಚಂದ, ಬಳುಕು ಬಳ್ಳಿ ನಡು ಚಂದ, ಬಾನ ಬೆಳ್ಳಿ ಬೆಳದಿಂಗಳಿನ ಮಗಳ ಈ ನಡು ಚಂದ. ಮೂಗುತಿ ಮತ್ತು ಚಂದ, ವಾಲಿ ಜುಂಕಿಗತ್ತು ಚಂದ, ಕಾಸಗಲ ಬಟ್ಟು ಚಂದ, ನಾಗಜಡೆ ಜುಟ್ಟು ಚಂದ. ಬೆರಳಿಟ್ಟರೆ ಈ ರಂಗಿ ನಾಚುತ್ತೈತೆ ಮದರಂಗಿ, ಕಾಲಿಟ್ಟರೆ ಗೆಜ್ಜೆಗಳ ಜಿಗಿಯುತ್ತೈತೆ ಮರುಳಾಗಿ. ರೆಪ್ಪೆಗಳ ಮಿಟುಕಿಸಿ ಹೂವರ್ಣಿಸು ಪರಿಚಂದ, ನೆರಳ ಸೋಪು ನೆಲವೆಲ್ಲ ಹಸಿರಾಗಿ ಸುಗುಣ ಚಂದ. ಕೊಡಜಾತ್ರಿ ತಂಬೆಲರೆಲ್ಲ ತೊರೆದ ಈ ಬೊಂಬೆ ಚಂದ. ಮೂಗುತಿ ಮತ್ತು ಚಂದ, ಕಾಲಿ ಜುಂಕಿಗತ್ತು ಚಂದ. ಲಾ 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 ಲಾ. ಅಂದ್ರೂ ಮಾತು ಎಲ್ಲಿ ಕೇಳ್ತೀರಿ ನೀವು? ಅಲ್ರಿ, ಒಳಗಡೆ ನಿಮ್ಮ ಮಗ ಹಾಳಾಗತ್ತೆ. ಆಯ್ತು, ಕರ್ಕೊಂಡು ಬಾ. ಬಂದ ಸಿಡಿಗುಂಡು, ಬಂದ ಬೆಂಕಿಯ ಚೆಂಡು, ಬಂದ ಸಿಡಿಗುಂಡು, ಬಂದ
ಸಾವಿರ ಹಳ್ಳಿಗೆ ಅಗರ್ಭ ಶ್ರೀಮಂತ ಈ ದೇವೇಗೌಡ. ನನ್ನ ಕೆಣಕಿದರೆ ಸರ್ವನಾಶ ಆಗುವುದು ಖಂಡಿತ. ಒಂದು ಸರ್ಪನ್ನು ಕೆಣಕಿದರೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ. ಆದರೆ ಈ ದೇವೇಗೌಡನನ್ನು ಕೆಣಕಿದರೆ ಸರ್ವನಾಶ ಆಗುವುದು ಖಂಡಿತ. ಏನು ಸಿದ್ದಪ್ಪ, ತುಂಬಾ ಸಂತೋಷವಾಗ ಇದ್ದ ಹಾಗೆ ಕಾಣುತ್ತಿದೆಯಲ್ಲ? ಏನು ದೇವೇಗೌಡ್ರಿ, ಏನು ಗೊತ್ತಿಲ್ಲದ ಹಾಗೆ ಕೇಳ್ತಿದ್ರಲ್ಲ? ಗೊತ್ತಿದ್ದರು ಕೇಳುವ. ಈ ದೇವೇಗೌಡನ ರಕ್ತದಲ್ಲೇ ಬಂದಿದೆ. ಏ ಮಗನೇ, ನನ್ನ ಎದುರು ಎಲೆಕ್ಷನ್ ಅಲ್ಲಿ ನಿಂತು ಜಯ ಗಳಿಸಿದೆಯಲ್ಲಲೇ ಮಗನೇ. ಗೌಡ್ರಿ, ಈ ದಿನಗಳು ಅವರು ಪ್ರೀತಿಯಿಂದ ನನ್ನ ಮತ ಹಾಕಿ ನನ್ನ ಪಂಚಾಯತಿ ಗ್ರಾಮ ಮೆಂಬರ್ ಆಗಿ ಮಾಡಿದ್ದಾರೆ. ಈ ಭಿಕಾರಿ ಜನರನ್ನು ನಂಬಬಾರದು. ನಾ ಹಾಕಿದ ಅಂಜಲ ಕಾಚಿಗೆ ಈ ಭಿಕಾರಿ ಜನರು ನನ್ನನ್ನು ಎಲೆಕ್ಷನ್ ಅಲ್ಲಿ ಗೆಲ್ಲಿಸುತ್ತಾರೆ ಅಂತ ಅಂದುಕೊಂಡಿದ್ದೆ. ಆದರೆ ಅದು ಹಾಗಾಗಲಿಲ್ಲ. ದುಡ್ಡು ಕೊಟ್ಟರೆ ಕಟಿಕೊಂಡ ಹೆಂಡತಿಯನ್ನೇ ಮತ್ತೊಬ್ಬರ ಮಗಳ ಮಲಗಿಸುತ್ತಿರುವಾಗ ಈ ಭಿಕಾರಿ ಜನರನ್ನು ನಂಬಬಾರದು. ಇನ್ನುವರೆಗೆ ಈ ದೇವೇಗೌಡನ ಎದುರು ನಿಂತು ಯಾರು ಗೆದ್ದಿಲ್ಲ. ಏ ಸಿದ್ದಪ್ಪ, ನೀನು ಗೆದ್ದೆ ಅಂದೆ ಮೇಲೆ ಮಗನೇ, ಇನ್ನು ಉಳಿಸೋದಿಲ್ಲ. ದೇವೇಗೌಡ, ಇಲೆಕ್ಷನ್ ಅನ್ನೋದು ನಿನ್ನ ಸ್ವತ್ತವಲ್ಲ. ಯಾರು ಬೇಕಾದ್ರೂ ನಿಲ್ಬಹುದು, ಗೆಲ್ಲಬಹುದು. ಇಲ್ಲ ಸಲದ ಮಾತನಾಡಿ ಟೈಮ್ ವೇಸ್ಟ್ ಮಾಡಬೇಡ. ಹೊರಟು ಹೋಗು. ಹೊರಟು ಹೋಗು. ಹೊರಟು ಹೋಗಲು ಬಂದಿಲ್ಲ ಸಿದ್ದಪ್ಪ, ನಿನ್ನನ್ನು ಆ ಯಮಲೋಕಕ್ಕೆ ಕಳಿಸುವುದಕ್ಕೆ ಬಂದಿದ್ದೇನೆ. ಏ ದೇವೇಗೌಡ, ನನ್ನನ್ನು ಏನು ಮಾಡಲು ಸಾಧ್ಯವಿಲ್ಲ. ಹೊರಟು ಹೋಗು. ಸಿದ್ದಪ್ಪ, ಇಂದು ನೀ ಊರಿಗೆ ಮೆಂಬರ್ ಆಗಿರಬಹುದು, ಆದರೆ ಈ ಕ್ಷಣದಿಂದ ಆ ಯಮಲೋಕಕ್ಕೆ ಆಗುವೆ ಮೆಂಬರ್. ಬರಲೇಪ್ಪ, ಮುಗಿಯಿತು ನಿನ್ನ ಕತೆ. ಸಾವಿತ್ರಿ, ಏನಾಯ್ತು ಇವನಿಗೆ? ಇದೇನಿದೆ ಮೈಕೈಗಳಲ್ಲಿ ರಕ್ತ? ಎಲ್ಲ ದೇವೇಗೌಡ, ನನ್ನ ಗಂಡನಿಗೆ ಏನ್ ಮಾಡಿದ್ದೆ ಹೇಳೋ ಹೇಳು. ನನ್ನ ಎದುರು ಹಾಕಿಕೊಂಡವರಿಗೆ ಇದೇ ಗತಿ. ನಿನ್ನ ಗಂಡನನ್ನು ಕೊಲೆ ಮಾಡಿದೆ. ಎಲ್ಲೋ ದೇವೇಗೌಡ, ಸಾವಿತ್ರಿ, ಬಾರಲೇಪ್ಪ.
ತಾನೇ ಹೇಗೆ ಬದುಕಲು ಸಾಧ್ಯ? ಹತ್ತು ಕರೆದು ಸತ್ತು ಹೋಗಲಿ. ನಿಮ್ಮ ಹೊಲಕಟ್ ನನ್ನ ಮಗನ ಗೌಡ ಅಲ್ರಿ ಕಾಮಗ ಅವನ ಸಿದ್ದಪ್ಪ ಇಲೆಕ್ಷನ್ ನಿಂತ ಹಾರಿಸಿ ಬಂದಿದ್ರಿ ಅನ್ಯಾಯವಾಗಿ ಅವ್ರಿಬ್ಬರು ಗಂಡ ಹೆಂಡತಿನ ಬಲಿ ತೊಗೊಂಡ್ಬಿಟ್ರಿ ನಮ್ಮ ಹಡಿಬಿಟ್ಟು ದೇವೇಗೌಡ. ಸಾಕಾಗೈತ್ರಿ ನಾವು ಗೌಡನ ಸಂಬಂಧ. ಅವನ ಈ ಗೌಡನ ಮನ್ಯಾಗ ಕಾರ್ಕುಣಿಕೆ ಮಾಡೋದ ಸಾಕಾಗೈತೆ ನನಗೆ. ಸಿಕ್ಕ ಹೆಣ್ಣು ಮಕ್ಕಳಿಗೆ ಕೈ ಹೊಡೋದು, ಸಿಕ್ಕ ಹೆಣ್ಣು ಮಕ್ಕಳ ಕೊಲೆ ಮಾಡೋದು. ಪಾಪ ನೋಡ್ರಿ ಎಂಥ ಚಂದ ಅವನು ಗಂಡ ಹೆಂಡತಿ ಸಂಸಾರ ಮಾಡಾಕತ್ತಿದ್ದು. ಅಂತ ಮೊಮೆಂಟ್ನಾಗ ಅವನವನು ಇಲೆಕ್ಷನ್ ನಿಂತ ಹಾರಿಸಿ ಬಂದಿದತ್ತ ಇಬ್ಬರು ಚಾಕು ತಗೊಂಡು ಚುಚ್ಚಿ ಕೊಂದ್ಬಿಟ್ಟು ನೋಡ್ರಿ ಅಪ್ಪ. ಪಾಪುಡ್ ದನಿ ಕೇಳಿ ನಮ್ಗ ಕಳ್ ಚೊರ್ ಅನ್ನಂಗಾತ್ರಿ. ನಾವು ನಮ್ಮ ಗೌಡನ ಮನಸ್ಸರ ಹೆಂತಾಗಿರ್ತೀರಿ 4 ಜನ ಗೌಡನ ಅಂತನ ಸಿಕ್ಕಂಗ ಚಾಕು ಹಾಕಿ ಚುಚ್ಚಿ ಕೊಂದ್ಬಿಟ್ಟು ನೋಡ್ರಿ ಅಪ್ಪ ಗೌಡ. ಅಲ್ರಿ ಅಪ್ಪ ಈ ಖುಷಿನ ಇಲ್ಲೇ ಬಿಟ್ರ ಹಂಗಾರು ಇದು ಬದುಕುದಿಲ್ರಿ. ಹದ್ದ ನಾಯಿ ನರಿ ಹರ್ಕೊಂಡಿದ್ದಾವ್ರಿ. ಇಲ್ಲೇ ನಮ್ಮ ಸೋಮಲಿಂಗೇಶ್ವರ ದೇವಸ್ಥಾನದಾಗ ಹೋಗಿ ಹಾಕ್ಬಿಡ್ರಿ. ಜಾತ್ರೆ ಐತೆ, ಯಾರಾದರೂ ಮಕ್ಕಳ ಮರಿ ಇಲ್ಲಾರು ಹೋಗಿ ತಗೊಂತ ಜೋಪಾನ ಮಾಡ್ತಾರ ಅಪ್ಪ, ಜೋಪಾನ ಮಾಡ್ತಾರ.
ಸೋಮಲಿಂಗೇಶ್ವರನೇ ದಿನನಿತ್ಯ ನಾನು ಪೂಜೆ ಮಾಡಿದ್ದಕ್ಕೆ ಈ ನನ್ನ ಜನ್ಮ ಸಾರ್ಥಕವಾಯಿತು ತಂದೆ. ಯಾಕಂದ್ರೆ ಗ್ರಾಮ ಪಂಚಾಯತ್ ಎಲೆಕ್ಷನ್ನಲ್ಲಿ ನನ್ನ ಪತಿ ದೇವರು ಪಂಚಾಯತಿ ಮೆಂಬರ್ ಆಗಿ ಆಯ್ಕೆಯಾಗಿದ್ದಾರೆ. ಆ ತೀರ್ಮಾನವನ್ನು ಸೋಲಿಸಿ ನಮ್ಮ ಯಜಮಾನ ಜರುಗಿದ್ದಾರೆ. ಅದಲ್ಲದೆ ಮಕ್ಕಳಿಲ್ಲ ಚಿಂತೆಯಿರುವಾಗ ಈ ನನ್ನ ಮಡಿಲಲ್ಲಿ ಒಂದು ಮುದ್ದಾದ ಆಶೀರ್ವಾದ ಮಾಡಿದ್ರು. ಆ ನನ್ನ ಮಗನಿಗೆ ಹಾಗೂ ನನ್ನ ಪತಿ ಯಾವುದೇ ರೀತಿ ತೊಂದರೆ ಆಗದಂತೆ ರಕ್ಷಣೆ ಮಾಡೋ ಹರವನ್ನೇ ಕೊಡಿದೆ ತಂದೆ. ನಿನ್ನದೇ ಏನೂ ಇಲ್ಲ ಬನ್ನಿ ಸ್ವಾಮಿ, ನಿಮ್ಮ ದಾರಿನೇ ಕಾಯ್ತಾ ಗ್ರಾಮ ಪಂಚಾಯತ್ ಎಲೆಕ್ಷನ್ನಲ್ಲಿ ಜಯಗಳಿಸಿದ್ದಕ್ಕೆ ತುಂಬಾನೇ ಸಂತೋಷ ಆಗ್ತಾ ಇದೆ. ಈ ಊರ ಗೌಡನ ಸೋಲಿಸಿ ಅಕ್ಕಪಾಟ ಆಯ್ತು. ಸಾವಿತ್ರಿ ಗೊತ್ತಾ? ಈ ಊರು ಜನರಿಗೆ ತುಂಬ ಹಣ ಮತದಾರ ಜನಸೇವೆ ಅಂತ ಈ ಜನಗಳ ಸೇವೆ ಮಾಡಬೇಕು. ಈಗಿನ ರಾಜಕೀಯ ವ್ಯಕ್ತಿಗಳು ಸರ್ಕಾರ ಹಣವನ್ನು ಈ ಜನರ ಖರ್ಚು ಮಾಡುತ್ತೆ. ತಮಗಾಗಿ ಖರ್ಚು ಮಾಡಿಕೊಂಡು ಅದೇ ತೆಗೆದುಕೊಂಡು ತಮ್ಮ ಮನಸ್ಸು ತಿರುಗಾಡು ಜನರಿಗೆ ನಮ್ಮ ಊರಿನ ಜನರು ಗ್ರಾಮ ಅಭಿವೃದ್ಧಿ ಕೆಲಸಕ್ಕಾಗಿ ಪಂಚಾಯತ್ ಏನು ಬಂದಿಲ್ಲ. ಬಂದ ಮೇಲೆ ಕೆಲಸ ಮಾಡಿ ನಾಳೆ ಅದೇನೇ ಆಗಲಿ ನೀವು ಮಾತ್ರ ಕೆಲಸ ಮಾಡಬೇಕು. ಸರ್ಕಾರದಿಂದ ಹಣವನ್ನು ₹1 ಹಾಳು ಮಾಡಿ ಈ ಜನರಿಗೆ ಖರ್ಚು ಮಾಡಿ ಈ ಜನಗಳ ಬಾಯಲ್ಲಿ ಹೆಸರು ಹಾಕಬೇಕು. ಈ ದಿನಗಳು ಸ್ವಾಧೀನ ನನಗೆ ಅವರ ವಿಶ್ವಾಸ ಹಾಗೆ ಖಂಡಿತವಾಗ್ಲೂ ಲಿಂಗೇಶ್ವರನು ಕಾಪಾಡುತ್ತಾನೆ. ಆಯ್ತು ರೀ ಎಲ್ಲಿ ನಮ್ಮ ಮಗು ಕೆಂಪದ ತುಟಿಯಿಂದ ಅಷ್ಟೊಂದು ಯಾಕೆ ಬಿಡ್ರಿ.
ಅಲ್ರಿ ಒಳಗಡೆ ಆಯ್ತು, ಕರ್ಕೊಂಡು ಬಾ. ಗೊತ್ತಿಲ್ಲದ್ರಲ್ಲ ಇನ್ನುವರೆಗೆ ಗೆಲ್ಬಹುದು ಇಲ್ಲ ಸಿದ್ದಪ್ಪ ಇಂದು ನೀನಿಗೆ ಮೆಂಬರ್ ಆಗಿರಬಹುದು. ಆದರೆ ಈ ಕ್ಷಣದಿಂದ ಆ ಯಮಲೋಕಕ್ಕೆ ಆಗುವೆ ಮೆಂಬರ್. ಕತೆ
ಎದುರು ಹಾಕಿಕೊಂಡವರಿಗೆ ಇದೇ ಗತಿ. ನಿನ್ನ ಗಂಡನನ್ನು ಕೊಲೆ ಮಾಡಿದೆ. ಇಲ್ಲೇ ನಮ್ಮ